ಸರ್ ಇದು ತೋರಿಸಿ ನಮ್ಮ ಕ್ಯಾಮ್ರಾಗೆ ಅದು ಏನಿದೆ ಅಲ್ಲಿನೇ ನಮ್ದು ನಾಮಕರಣ ಅಲ್ಲ, ಅಲ್ಲೇ ಮುಗಿಸಿದ್ರು. ಫಂಕ್ಷನ್ ಜೋರಾಗಿ ಮಾಡ್ಲಿಲ್ಲ. ಕಣ್ ಮುಚ್ಕೊಂಡು ಏನೇನ್ ಮಾಡ್ತೀರಾ ನೀವು? ಕಣ್ ಮುಚ್ಕೊಂಡು ಇದೇ ಮಾಡ್ತೀವಿ. ಹಾಯ್ ಹಲೋ ಎಲ್ಲ ನಗೋ ಮುಗ್ಧ ಮನ್ಸುಗಳಿಗೆ ನಿಮ್ಮ ಆರ್ಜೆ ಸುನಿಲ್. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಸದ್ಯಕ್ಕೆ ನಾನು ಇವಾಗ ಮೈಸೂರಿಂದ ಬೆಂಗಳೂರಿಗೆ ಒಬ್ರನ್ನ ಹುಡ್ಕೊಂಡು ಅವ್ರನ್ನ ಡೀಲ್ ಮಾಡೋಕ್ಕೆ ಅಂತ ಬಂದಿದ್ದೀನಿ. ಅವರು ಆ್ಯಕ್ಚುಲಿ ಈಗ ಫೋನ್ ಮಾಡ್ತೀನಿ ಎಲ್ಲಿದ್ದಾರೆ ಅಂತ. ಹಲೋ ಸರ್ ಎಲ್ಲಿದ್ದೀರಾ? ಸರ್ ಹೇಳಿ, ಇಲ್ಲೇ ಇದ್ದೀನಿ. ಯಾವ ಕಾರು? ರೇಂಜ್ ರೋವರಲ್ಲಿದ್ದೀರಾ? ಓಕೆ, ಬಂದೆ ಎಸ್, ಬನ್ನಿ ಹೋಗೋಣ. ಸುಮ್ಮನೆ ಹೋಗ್ತಾ ಇಲ್ಲ, ಅವ್ರನ್ನ ಡೀಲ್ ಮಾಡೋಕ್ಕೆ ಸರಿಯಾಗಿರೋ ಒಂದು ಐಟಮ್ ತಗೊಂಬಂದಿದ್ದೀನಿ. ಬನ್ನಿ ಹೋಗೋಣ. ಆ್ಯಕ್ಚುಲಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ರೇಂಜ್ ರೋವರಲ್ಲಿದ್ದಾರಂತೆ. ಸದ್ಯಕ್ಕೆ ನಾವು ಬಂದಿದ್ದೀವಿ ಇದೀಗ ಕರ್ನಾಟಕದ ಸದ್ಯದ ಡ್ರ್ಯಾಗನ್ ಮಂಜು ಅವ್ರಿಗೆ ಡ್ರ್ಯಾಗನ್ ಎಂಟ್ರಿ ಕೊಡ್ತಾ ಇದೀವಿ. ಹೆಂಗಿದೆ ಎಂಟ್ರಿ? ಬೇರೆ ಲೆವೆಲ್. ಸೊ ಎಲ್ಲ ತಮಾಷೆಗೆ ಆಕ್ಚುಲಿ. ಎಸ್, ಮೊದಲನೇದಾಗಿ ಆರ್ ಜೆ ಸುನಿಲ್ ಪ್ರ್ಯಾಂಕ್ ಕಾಲ್ಸ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಿಮ್ಮೆಲ್ಲರ ಪ್ರೀತಿನ ನೆಚ್ಚಿನ ಡ್ರ್ಯಾಗನ್ ಮಂಜು ಅವ್ರ ಜೊತೆ ಇವತ್ತು ನಾವಿದ್ದೀವಿ. ನಮಸ್ಕಾರ ಮಂಜು ಅವರೇ. ನಮಸ್ಕಾರ ಸರ್. ನಮಸ್ಕಾರ. ಹೆಂಗಿದ್ದೀರಾ ಸರ್? ಫೈನ್ ಸರ್, ಸೂಪರ್ ಆಗಿದೆ. ಹೆಂಗಿದ್ದೀರಾ? ನಾವು ಬೊಂಬಾಟಾಗಿದ್ದೀವಿ. ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ಬ್ಯಾಂಗ್ಳೂರ್. ಮತ್ತೆ ಜಯನಗರ ನಮ್ಮ ಏರಿಯಾಗೆ ವೆಲ್ಕಮ್ ಮಾಡ್ತಾ ಇದ್ದೀವಿ. ನಿಮ್ದು ಲೋಕಲ್ ಏರಿಯಾನ ನೀವು? ಎಸ್. ಜಯನಗರದ ಹುಟ್ಟಿ ಬೆಳೆದಿದ್ದು. ಹುಟ್ಟಿ ಬೆಳೆದಿದ್ದಾನೆ. ನಾವಿಬ್ರು ಒಂದಷ್ಟು ಮಜಾ ಮಾಡ್ಕೊಂಡು ಎಲ್ಲೋ ಹೋಗೋಣ, ಏನ್ ಮಾಡೋಣ ಅಂತೀರಾ? ಹೇಳಿ ಸರ್, ನಮ್ಮ ಅಡ್ಡಾಗ ಹೋಗ್ಬಿಡೋಣ. ನಿಮ್ಮ ಅಡ್ಡ? ಎಸ್, ನಮ್ಮ ಸಿನಿಮಾದಲ್ಲಿ ನಿಮ್ಮ ಅಡ್ಡ ನೋಡಿದೀನಿ, ಬಟ್ ಬೆಂಗಳೂರಲ್ಲಿ ನಿಮ್ಮ ಅಡ್ಡ ಅಂದ್ರೆ ನನಗೂ ಕುತೂಹಲ ಆಗ್ತಾ ಇದೆ. ಏನಕ್ಕೆ ನಿಮ್ಗೆ ಅಡ್ಡ ಇಷ್ಟ ಫಸ್ಟ್ ಹೇಳಿ. ಮೊದಲನೇದಾಗಿ ತುಂಬಾ ಜನ ಅಫಿಷಿಯಲ್ಸ್ ಗೊತ್ತಿಲ್ಲ, ತುಂಬಾ ಸೀಕ್ರೆಟ್ ಆದ ಜಾಗ. ಮತ್ತೆ ಸೆಲೆಬ್ರಿಟೀಸ್ಗೆ ತುಂಬಾ ಇಡ್ಸಿದ ಜಾಗ. ಹೋದ್ರೆ ಗೊತ್ತಾಗುತ್ತೆ, ತುಂಬಾ ಕ್ರೌಡಿ ಮತ್ತೆ ಬೇರೆ ಲೆವೆಲ್ ಅಲ್ಲಿ ಇರುತ್ತೆ. ನೀವು ಬಂದ್ರೆ ಕ್ರೌಡ್ ಅಗೇನ್ ಸ್ಪೆಷಲ್ ಈ ಇಡೀ ಬ್ಯಾಂಗ್ಳೂರ್ಗೆ ಸ್ಪೆಷಲ್. ಅದು ಸ್ಪೆಷಲ್ ಜಾಗ, ಬ್ಯಾಂಗ್ಳೂರ್ಗೆ ಸ್ಪೆಷಲ್, ಎಲ್ಲೂ ನಿಂಗೆ ಸಿಗಲ್ಲ ಆತರ. ನಿಜ. ಎಸ್. ನೀವು ವಾರ ಹೋಗ್ತಿರ್ತಾ ಅಥವಾ ಹೆಂಗೆ? ನೀವು ಅಲ್ಲಿಗೆ ಹೋಗೋದು ಯಾವ ವಾರ ಹೋಗ್ತೀರಾ ಅಥವಾ ಹೆಂಗೆ? 15 days ಒಂದು ಸುಮ್ಮನೆ ಹೋಗ್ತೀವಿ ವಾಟ್ಗೆ. ಎಸ್. ಓಕೆ, ನಿಮ್ ಪ್ರಕಾರ ಅಲ್ಲಿಗೆ ಯಾವ ಸೆಲೆಬ್ರಿಟಿ ಹೋಗಿರ್ಬೋದು? ಆಲ್ಮೋಸ್ಟ್ ಎಲ್ಲರೂ ಹೋಗಿದ್ದಾರೆ ಸರ್. ದರ್ಶನ್ ಅವರು. ಎಸ್. ನಮ್ ದುನಿ ವಿಜಯ್ ಅವರು. ಎಸ್. ಯಶ್ ಅವ್ರು ಗೊತ್ತಿಲ್ಲ. ಓಕೆ, ರಜನಿಕಾಂತ್ ಖಂಡಿತ 100% ಹೋಗಿದ್ದಾರೆ. ಪಕ್ಕ 100%. ಒಬ್ಬೊಬ್ಬ ನನ್ಗೆ ನಿಜವಾಗ್ಲೂ ಕ್ಯೂರಿಯಾಸಿಟಿ ಆಗ್ತಾ ಇದೆ ಆ ಜಾಗ ಯಾವುದು ಅಂತ ನೋಡಕ್ಕೆ. ಸೊ ನಾವೀಗ ರೈಟ್ ನಾವು ಜಯನಗರಲ್ಲಿ ಇದೀವಿ. ಜಯನಗರದಿಂದ ಈಗ ಟ್ರಾವೆಲ್ ಸ್ಟಾರ್ಟ್ ಮಾಡೋಣ. ಖಂಡಿತ ಹೋಗೋಣ ಸರ್. ಓಕೆ ಬಾಸ್, ಈಗ ನಾವು ಟ್ರಾವೆಲ್ ಸ್ಟಾರ್ಟ್ ಮಾಡ್ತಾ ಇದೀವಿ. ನಿಮ್ದು ರಿಯಲ್ ನೇಮ್ ಏನು? ನನ್ನ ಹೆಸರು ಮಂಜುನಾಥ ಅಂತ ಹೇಳ್ಬಿಟ್ಟು. ಅದಕ್ಕೆ ಧರ್ಮಸ್ಥಳ ಜಾಸ್ತಿ ಹೋಗೋದ? ಎಸ್, ಆ ದೇವ್ರು ಬೇಡ್ಕೊಂಡು ನಾನು ಗಂಡು ಮಗು ಹುಟ್ಟಿದ್ದು. ಓ, ಬ್ಲೆಸ್ಸಿಂಗ್ ಆಫ್ ಮಂಜುನಾಥ ಅಂತ. ಎಸ್, ಬ್ಲೆಸ್ಸಿಂಗ್ ಆಫ್ ಮಂಜುನಾಥ. ಹಂಗಿಂದ ಹೆಸರು ನಾನು ಇಟ್ಟಿದ್ದವರು. ಎವ್ರಿ ಇಯರ್ ಬರ್ಡೇಗೆ ಅಲ್ಲೋಗಿ ಮುಡಿ ಕೊಟ್ಬಿಟ್ಟು ಬರ್ತಾ ಇದೀವಿ ನಾವು. ಎಸ್. ಓಕೆ, ಸೂಪರ್. ಈಗ ಆಕ್ಚುಲಿ ಈ ಡ್ರ್ಯಾಗನ್ ಹೆಸರು ಮುಂಚೆಯಿಂದನೂ ಇತ್ತು ಅಥವಾ ಈಗ ಸಿನಿಮಾಗೋಸ್ಕರ ಬಂದಿದೆ? ಆಕ್ಚುಲಿ ಇಲ್ಲ ಸರ್, ಅದೇ ಸ್ಕ್ರಿಪ್ಟ್ ಎಲ್ಲ ರೆಡಿಯಾಗಿ ಇದಾಗಿ ಆದ್ಮೇಲೆ ಮಂಜು ಅಂತ ಕರಿತೀವಿ. ಸೊ ಸಿಂಪಲ್ ಆಗೋಯ್ತು, ಐಡೆಂಟಿಫಿಕೇಶನ್ ಸಿಗಲ್ಲ ಸರಿಯಾಗಿ ನಿಮ್ಗೆ. ನಿನ್ ಆ ಹೆಸರಿಗೆ ಏನಾದ್ರು ಒಂದು ನಿಕ್ ನೇಮ್ ಇಡೋಣ, ಒಳ್ಳೆ ಸೂಪರ್ ಆಗಿರೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಸರ್ ಸ್ಕ್ರಿಪ್ಟ್ ಬರೀತಾ ಇದ್ರು. ಆಮೇಲೆ ನಾನು ಯೋಚನೆ ಮಾಡ್ಕೊಂಡು ಇಮಿಡಿಯೇಟ್ ಆಗಿ ನೋಡಿದ್ರು. ಮತ್ತೆ ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಟಕ್ಕಂತ ಈ ಬ್ಲ್ಯಾಕ್ ಡ್ರ್ಯಾಗನ್ ಹಿಂಗಿರುತ್ತೆ, ಚೆನ್ನಾಗಿರುತ್ತೆ ಅಂತ. ಸರ್ ಸೂಪರ್ ಆಗಿದೆ ಸರ್, ನಿಮ್ಗೆ ಇಷ್ಟನಾ? ಓಕೆನಾ ಸರ್, ನೀವು ಹೇಳಿದ್ಮೇಲೆ ಮುಗೀತು ಸರ್ ಅಷ್ಟೇ ಅಂತ. ಹಾಗೇನು ಅಲ್ಲೇನೆ ಎಲ್ಲರೂ ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ರು. ತಂಬಿ ಬಾ ತಂಬಿ ಅಂತ ಅವ್ರು ಕರೆದಿ ಬ್ಲ್ಯಾಕ್ ಡ್ರ್ಯಾಗನ್ ಮಂಜು ಹೆಂಗಿದೆ ಸರ್, ಸಖತ್ತಾಗಿದೆ ಸರ್. ಎಲ್ಲರೂ ಇಂಪ್ರೆಸ್ ಆಗ್ಬಿಟ್ರು ಇಮಿಡಿಯೇಟ್. ನಮಗೂ ಒಂದು ಖುಷಿ. ಸರ್ ಓಕೆ, ಇದೇ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಅಲ್ಲಿನೇ ನಮ್ದು ನಾಮಕರಣ ಅಲ್ಲೇ ಮುಗಿಸಿದ್ರು. ಫಂಕ್ಷನ್ ಜೋರಾಗಿ ಮಾಡ್ಲಿಲ್ಲ, ಸದ್ಯಕ್ಕೆ ಅಲ್ಲಿ ಮನೆ ಊಟ ಫಂಕ್ಷನ್ ಮುಗಿಸಿದ್ವಿ. ಎಲ್ಲಿ ಬಂದಿದ್ದೀವಿ ಈಗ ನಾವು? ಇವಾಗ 4th Block ಕಾಂಪ್ಲೆಕ್ಸ್ ರೋಡ್. ಆಕ್ಚುಲಿ ಈಗ ದುನಿಯಾ ವಿಜಯ್ ಅಂತ ಒಬ್ಬ ದೊಡ್ಡ ನಟನ ಜೊತೆ ಮಾಡ್ಬೇಕಾದ್ರೆ, ಅದು ಅವ್ರಿಗೆ ಆಪೋಸಿಟ್ ಕ್ಯಾರೆಕ್ಟರ್, ಅದು ಮೇನ್ ವಿಲನ್ ಕ್ಯಾರೆಕ್ಟರ್ ಅಂತ ಅಂದ್ರೆ ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ.
ನೀವ್ ಇದನ್ನೆಲ್ಲ ಹೆಂಗೆ ರಿಸೀವ್ ಮಾಡಿದ್ರಿ, ಹೆಂಗೆ ಇದೆಲ್ಲ ನೀವು ಮಾಡಕ್ಕೆ ಹೆಂಗೆ ಸಾಧ್ಯ ಆಯ್ತು? ಯಾರು ಇನ್ಸ್ಪಿರೇಷನ್ ಇದಾರೆ ಏನು? ಸರ್ ಇನ್ಸ್ಪಿರೇಷನ್ ಮೊದಲು ಸಾರ್ಗೆ ಯಾರು ಇಷ್ಟ, ನನಗೂ ಅವರೇ ಇಷ್ಟ. ಆ ಟೈಗರ್ ಪ್ರಭಾಕರ್ ಅವರು ಒಂದು ಆನೆ ಮೇಲೆ ಬರೋರು, ಕಾಡಿನ ರಾಜ ಏನು ಮೂವಿ ಹೆಸರು, ಅದು ಯೂಜ್ ಜಜಾಂಟಿಕ್ ಆಗಿರೋರು ನೋಡೋದಿಕ್ಕೆ. ಅದು ನೋಡಿ ಫುಲ್ ಖುಷಿ ನನಗೆ. ಸೊ ಹಂಗಾಗಿ ಅಲ್ಲಿ ಒಂಚೂರು ಇತ್ತು. ಮತ್ತೆ ಅಗೇನ್ ನಾವು ಈ ಟ್ರೈ ಮಾಡೋದು ಎಲ್ಲೋ ಒಂದ್ ಕಡೆ ಇತ್ತು, ಹೆಂಗ್ ಟ್ರೈ ಮಾಡೋದು ಅಂತ ನಮ್ಗೆ ಅಷ್ಟು ನಾಲೆಜ್ ಇಲ್ಲ. ಅಗೇನ್ ಸಾರ್ ಕರೆದು ಹೇಳಾದ್ಮೇಲೆ ನನಗೆ ಒಂಥರ ಎಲ್ಲೋ ಒಂದ್ ಕಡೆ ಇದೇನ್ ನಿಜಾನಾ, ಹೆಂಗೆ ಇದು, ಆಲ್ ಆಫ್ ದಿ ಸಡನ್ ನಮ್ಗೆ ಈ ತರ ವಿಲನ್ ಪಾತ್ರ ಕೊಡ್ತಾವ್ರಲ್ಲ ಅಂತ ಹೇಳ್ಬಿಟ್ರು. ಸೊ ಬೇರೆ ಲೆವೆಲ್ ಎಕ್ಸ್ಪೀರಿಯನ್ಸ್ ಸರ್ ಅದು. ವೆರಿ ನೈಸ್, ಗ್ರೇಟ್ ಗ್ರೇಟ್, ಸೂಪರ್. ಈಗ ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ಮಾತಾಡ್ಬಿಟ್ಟಿದೀವಪ್ಪ, ಇದೆಲ್ಲ ನಮ್ಗೆ ಕಷ್ಟ ಆಗುತ್ತೆ. ಈಗ ಒಂದಷ್ಟು ಜಾಲಿ 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 ಮಾಡೋಣ, ಮಜಾ ಮಾಡೋಣ. ಎಸ್, ಈಗ ಡ್ರ್ಯಾಗನ್ ಮಂಜು ಅವ್ರಿಗೆ ಈಗ ನಾವು ಕಣ್ಣಿಗೆ ಬಟ್ಟೆ ಕಟ್ತಾ ಇದೀವಿ. ಬಟ್ಟೆ ಕಟ್ಟಿ ಒಂದಷ್ಟು ಕೆಲಸಗಳನ್ನ ಮಾಡಿಸ್ತಾ ಇದೀವಿ. ಆ ಕೆಲಸಗಳು ಏನೇನು ಅಂತ ಈಗ ಗೊತ್ತಾಗುತ್ತೆ ಫ್ರೆಂಡ್ಸ್. ಕಮಾನ್. ಓಕೆ, ಈಗ ಏನಪ್ಪಾ ಅಂತ ಹೇಳಿದ್ರೆ ಡ್ರ್ಯಾಗನ್ ಮಂಜು ಅವರು ಡ್ರ್ಯಾಗನ್ ಬರಿಬೇಕು ನೀವು ನಿಮ್ ಕೈಲಿ. ಓಕೆ, ಟೈಟ್ಲ್ ಇಟ್ಕೊಂಡು ನೀವೇ ಡ್ರ್ಯಾಗನ್ ಮಂಜು ಅಂದ್ರೆ ಎಂಟೈರ್ ಈಗ ಕರ್ನಾಟಕನೇ ಕೂಗುತ್ತಪ್ಪ. ಈಗ ನೀವ್ ಹೆಂಗ್ ಬಿಡ್ತೀರಾ ಅಂತ ಒಂದು ಕುತೂಹಲ. ಕಮಾನ್, ಈಗ ನಿಮ್ಮ ಕೈಯಾರ ಡ್ರ್ಯಾಗನ್ ನ ಬಿಡಿಸಿ ನೋಡೋಣ. ಡ್ರ್ಯಾಗನ್ ರೆಡಿನಾ? ಏನೋ ಟೆಕ್ನಿಕ್ ಎಲ್ಲ ಯೂಸ್ ಮಾಡ್ತಾ ಇದೀರಿ. ಕಮಾನ್, ಸ್ಟಾರ್ಟ್. ಓಹೋ, ಸಿನಿಮಾದಲ್ಲೆಲ್ಲ ತುಂಬಾ ಹಿಡ್ಕೊಂಡಿದಾರಲ್ವ ಡ್ರ್ಯಾಗನ್ ಎಲ್ಲ. ನಡೀತಾ ಇದೆ ಈಗ. ಇದರೆಲ್ಲ ಬಿಡಿಸ್ತಾ ಇರ್ತೀರಾ ಅವಾಗ ಅವಾಗ ಏನಾದ್ರು? ಏನಿಲ್ಲ ಸರ್, ಕಣ್ ಮುಚ್ಕೊಂಡು ಏನೇನ್ ಮಾಡ್ತೀರಾ ನೀವು? ಕಣ್ ಮುಚ್ಕೊಂಡು ಇದೇ ಮಾಡ್ತೀರಾ? ಓ ಕಮಾನ್, ಬರ್ಲಿ ಬರ್ಲಿ. ಏನೋ ಮಾಡ್ತಾ ಇದ್ದೀನಿ, ಚೆನ್ನಾಗಿ ಬಂದ್ರೆ. ಓಕೆ ಸರ್, ಫಿನಿಶಾ? ಫಿನಿಶ್. ಒಬ್ಬ ನೋಡಿ, ಇದು ಮಹಾಜನಗಳೇ, ಡ್ರ್ಯಾಗನ್ ಮಂಜು ಅವರು ಸಿನಿಮಾದಲ್ಲಿ ಕಣ್ಬಿಟ್ಟು ನಿಮ್ ಕಣ್ಣಾರ ನೋಡಿ ಇದನ್ನ ಆನಂದಿಸ್ಬೇಕು ಅಂತ ಕೇಳ್ಕೊತೀನಿ. ಯಾವ್ದೋ ಟಮಾಟನ್ ಕುಯ್ಯ ಚಾಕು ಇದ್ದಂಗೆ. ಕಣ್ಣು ಮುಚ್ಕೊಂಡೇ ಬರ್ದಿರ್ಬೋದಾಗಿತ್ತು, ಎಕ್ಸಾಮ್ ಪಾಸ್ ಆಗ್ಬಿಡ್ತಾ ಇತ್ತು. ಇದು ಜಸ್ಟ್ ನಾವು ಕೊಡ್ತಿರೋ ಇಂಟ್ರೊಡಕ್ಷನ್ ಅಷ್ಟೇ. ನೀವು ಕಣ್ಮುಚ್ಕೊಂಡು ಈಗ ಇನ್ನ ಏನೇನೋ ಕೆಲಸಗಳು ಮಾಡ್ಬೇಕು. ಏನ್ ಸರ್ ಇದು, ಈ ಶೇಪ್ ಇಲ್ವಲ್ಲ ಸರ್ ಇದು. ಸರ್ ಸೀರಿಯಸ್ ಆಗಿ ಗೊತ್ತಿಲ್ಲ, ಇದು ಗೆಸ್ ಮಾಡಕ್ಕಾಗ್ತಾ ಇಲ್ಲ. ಏನ್ ಸರ್ ಇದು, ತೋರಿಸಿ ನಮ್ ಕ್ಯಾಮ್ರಾಗೆ ಅದು ಏನಿದೆ.